ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 21, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಪ್ಲೀ ಅಗೇನ್ಸ್ಟ್ ಕಾಸ್ಟ್ ಕೌಂಟ್ ಇನ್ ಸೆನ್ಸಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ನಡಿನಲ್ಲಿ ಇಂಡಿಯನ್ ಸೊಸೈಟಿ, ಡೆಮೋಗ್ರಫಿ, ಪಾಪ್ಯುಲೇಷನ್ ಟಾಪಿಕಲ್ಲಿ ಕನೆಕ್ಟ್ ಆಗುತ್ತೆ. GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್, ಸೋಷಿಯಲ್ ಜಸ್ಟಿಸ್ನ ಆಧಾರದ ಮೇಲೆ ಈ ಒಂದು ಇಶ್ಯೂ ಅತಿ ಅವಶ್ಯಕವಾಗಿದೆ. ಸುಪ್ರೀಂ ಕೋರ್ಟ್ನ ಮುಂದೆ ಇರುವಂಥ ಒಂದು ಪಿಟಿಷನನ್ನು ಇಲ್ಲಿ ನಾವು ಕಾಣಬೇಕಾಗಿದೆ. ಇವಾಗ ಜನಗಣತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಜನಗಣತಿಯನ್ನು ಮಾಡ್ತಕ್ಕಂಥ ಹಂತದಲ್ಲಿ ಕಾಸ್ಟ್ ರಿಲೇಟೆಡ್ ಇರುವಂಥ ಡೇಟಾವನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಈ ಒಂದು ಹಂತದಲ್ಲಿ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಕಾಸ್ಟ್ ಎನ್ಯುಮರೇಷನ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಈ ಒಂದು ಪಿಟಿಷನ್ಗೆ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ಅಂತ ರೆಸ್ಪಾನ್ಸನ್ನು ತೋರಿಸಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಈ ಒಂದು ಕಾಸ್ಟ್ ರಿಲೇಟೆಡ್ ಇರುವಂತಹ ಡೇಟಾ ಸರ್ಕಾರಕ್ಕೆ ಸಹಕಾರಿ ಆಗಲಿದೆ. ವೈ? ಬಿಕಾಸ್ ಯಾವ ರೀತಿಯಾಗಿ ಪೀಪಲ್ ಬ್ಯಾಕ್ವರ್ಡ್ ಇದ್ದಾರೆ, ಎಷ್ಟು ಜನರಿಗೆ ಒಂದು ವೆಲ್ಫೇರ್ನ ಅವಶ್ಯಕತೆ ಇದೆ ಅನ್ನುವಂಥದ್ದು. ಪಾಲಿಸಿಯನ್ನು ಮಾಡ್ತಕ್ಕಂಥ ಹಂತದಲ್ಲಿ ಅತಿ ಮುಖ್ಯವಾಗಿ ಬ್ಯಾಕ್ವರ್ಡ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ, ಜನರ ಒಂದು ಸ್ಥಿತಿಗತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ನಾವು ವೆಲ್ಫೇರ್ ಕಂಡೀಷನ್ಸನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಡೇಟಾ ಸಹಕಾರಿ ಆಗಲಿದೆ. ಹಾಗಾಗಿ ವೆಲ್ಫೇರ್ ಓರಿಯೆಂಟೆಡ್ ಗವರ್ನೆನ್ಸ್ ಎಫೆಕ್ಟಿವ್ ಆಗಿ ಆಗಬೇಕು ಅಂತಂದರೆ ರಾಜ್ಯದ ಬಳಿ ಒಂದು ಅಕ್ಯುರೇಟ್ ಆಗಿರುವಂಥ ಸೋಷೋ ಎಕನಾಮಿಕ್ ಅಥವಾ ಕಾಸ್ಟ್ ರಿಲೇಟೆಡ್ ಇರತಕ್ಕಂಥ ಡೇಟಾ ಇರುವಂಥದ್ದು ಅವಶ್ಯಕ ಅಂತ ಕೋರ್ಟ್ ಇಂಡೈರೆಕ್ಟ್ಲಿ ಎಂಫೋಸಿಸ್ ಮಾಡಿದೆ. ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇರುವಂಥದ್ದು, ಇಲ್ಲಿ ಸೆನ್ಸಸ್ ನಡೆಯಲ್ಲಿ ಕಾಸ್ಟ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಬೇಕೋ ಬೇಡಬೇಕೋ ಅನ್ನುವಂಥ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪಾಲಿಸಿಗೆ ಸಂಬಂಧಪಟ್ಟಂಥ ಒಂದು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಪಿಟಿಷನ್ ಹಾಕಿರುವವರ ಕನ್ಸರ್ನ್ ಏನಿದೆ, ಸುಧಾಕರ್ ಅಂತಕ್ಕಂಥ ವ್ಯಕ್ತಿ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ. ಇವ್ರು ಹೇಳ್ತಾ ಇರುವಂಥದ್ದು, ಕಾಸ್ಟ್ ರಿಲೇಟೆಡ್ ಇರುವಂತಹ ಡೇಟಾ ಏನಿರುತ್ತಲ್ಲ, ಈ ಒಂದು ಡೇಟಾವನ್ನು ಪೊಲಿಟಿಷಿಯನ್ಸ್ಗಳು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಕಾರ್ಪೊರೇಟ್ಗಳು ಸಹ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಕಾಸ್ಟ್ ಡಿವಿಷನ್ ಇನ್ನೂ ಕೂಡ ಡೀಪ್ ಆಗ್ತಾ ಹೋಗಬಾರ್ದಲ್ವಾ? ಲಾರ್ಜ್ ಸ್ಕೇಲಲ್ಲಿ ಕಾಸ್ಟ್ ಡೇಟಾ ಕಲೆಕ್ಷನ್ ಮಾಡುವಂಥದ್ದು ಜಸ್ಟಿಫಿಕೇಷನನ್ನು ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆದರೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಕಾಸ್ಟ್ ಎನ್ಯುಮರೇಷನ್ ಜನಗಣತಿಯ ಭಾಗವಾಗಬೇಕಾ ಬೇಡವಾ ಅನ್ನೋದನ್ನು ಜುಡಿಷರಿ ಡಿಸೈಡ್ ಮಾಡುವಂಥ ವಿಷಯ ಅಲ್ಲ. ಇದು ಎಕ್ಸಿಕ್ಯೂಟಿವ್ ಪಾಲಿಸಿ ಡೊಮೈನ್ ಒಳಗಡೆ ಬರುತ್ತದೆ ಅಂತ. ಈ ಒಂದು ಜಡ್ಜ್ಮೆಂಟ್ ಸಪರೇಷನ್ ಆಫ್ ಪವರ್ ಪ್ರಿನ್ಸಿಪಲ್ನ ಆಧಾರದ ಮೇಲೆ ಇದೆ ಅಂತ ಹೇಳ್ಬೋದು. ಎಕ್ಸಿಕ್ಯೂಟಿವ್ ಡೊಮೈನಲ್ಲಿ ಜುಡಿಷರಿ ಬರೋದಿಲ್ಲ ಅಂತ. 2027 ಒಂದು ಸೆನ್ಸಸ್ಸನ್ನು ನೋಡಿದಾಗ ಇಲ್ಲಿ ನಾವು ಫೇಸ್ ವೈಸ್ ಸೆನ್ಸಸ್ಸನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಅನೌನ್ಸ್ ಮಾಡಿರೋದು 2 ಫೇಸಲ್ಲಿ ಒಂದು ಸೆನ್ಸಸ್ ಎಕ್ಸಸೈಸನ್ನು ಮಾಡ್ತಾ ಇದೆ. ಫೇಸ್ 1ನಲ್ಲಿ 2022 ಆಗ್ತಾ ಇರುವಂಥದ್ದು ಹೌಸ್ ಲಿಸ್ಟಿಂಗನ್ನು ಮಾಡ್ತಾರೆ. ಹೌಸಿಂಗ್ ಸಂಬಂಧಪಟ್ಟಂಥ ಜನಗಣತಿಯನ್ನು ಮಾಡಲಾಗುತ್ತೆ. ಹೌಸ್ ಹೋಲ್ಡ್ ಲೆವೆಲಲ್ಲಿ ಸೋಷೋ ಎಕನಾಮಿಕ್ ಕಂಡೀಷನ್ ಯಾವ ರೀತಿಯಾಗಿದೆ ಅನ್ನುವಂಥ ಮ್ಯಾಪಿಂಗನ್ನು ಮಾಡಲಾಗುತ್ತೆ. ಹೌಸಿಂಗ್ ಕಂಡೀಷನ್ ಯಾವ ರೀತಿಯಾಗಿದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಸ್ಯಾನಿಟೇಷನ್ ಫೆಸಿಲಿಟೀಸ್, ಇಂಟರ್ನೆಟ್ ಎಕ್ಸೆಸ್, ಇದು ಆಲ್ರೆಡಿ ನಿಮ್ಮ ಮನೆಗೆ ರೀಚ್ ಆಗಿ ಇನ್ಫಾರ್ಮೇಷನ್ಸನ್ನು ಪಡೆದುಕೊಂಡಿರ್ತಾರೆ. ಇದರ ಒಂದು ಟೈಮ್ ಲೈನ್ ಯಾವ ರೀತಿಯಾಗಿದೆ, ಏಪ್ರಿಲ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 30 ತನೂ ಇರೋದನ್ನು ಕಾಣ್ಬೋದು. ಸೆಕೆಂಡ್ ಫೇಸನ್ನು 2027 ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಒಂದು ರೆಫರೆನ್ಸ್ ಡೇಟನ್ನು ಕೊಟ್ಟಿದ್ದಾರೆ. ಕಾಸ್ಟ್ ಎನ್ಯುಮರೇಷನನ್ನು ಸೆಕೆಂಡ್ ಫೇಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಕು, ಎಜುಕೇಷನ್ ಪ್ರೊಫೈಲು, ಆಕ್ಯುಪೇಷನಲ್ ಸ್ಟೇಟಸ್ ಇವೆಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 246 ಕನೆಕ್ಟ್ ಮಾಡೋದಾದರೆ ಯೂನಿಯನ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಮಧ್ಯೆ ಲೆಜಿಸ್ಲೇಟಿವ್ ಪವರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಒಂದು ಹಂತದಲ್ಲಿ 7th ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಹಾಗೂ ಕನ್ಕರೆಂಟ್ ಲಿಸ್ಟನ್ನು ಕಾಣ್ತವೆ. ಸೆನ್ಸಸ್ಸನ್ನು ಯೂನಿಯನ್ ಲಿಸ್ಟಲ್ಲಿ ಎಂಟ್ರಿ 69ನಲ್ಲಿ ಕಾಣ್ಬೋದಾಗಿದೆ. ಹಾಗೂ ಸೆನ್ಸಸ್ ಆ್ಯಕ್ಟು ಸಹ ಇಂಪಾರ್ಟೆಂಟ್. ಲೀಗಲ್ ಬೇಸಿಸ್ನ ಆಧಾರದ ಮೇಲೆ ಸೆನ್ಸಸ್ ಆ್ಯಕ್ಟನ್ನು 1948 ನಡೆಯಲ್ಲಿ ಕಾಣ್ಬೋದು. ಯಾವ ರೀತಿಯಾಗಿ ಸೆನ್ಸಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಈ ಒಂದು ಆ್ಯಕ್ಟಲ್ಲಿರುವಂತಹ ಸೆಕ್ಷನ್ 3 ಹಾಗೂ 17A ನಡೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜನಗಣತಿಯ ಅಗತ್ಯತೆಯನ್ನು ನೋಡಿದಾಗ ವೆಲ್ಫೇರ್ ಗವರ್ನೆನ್ಸ್ನ ಆಧಾರದ ಮೇಲೆ ಸರ್ಕಾರಕ್ಕೆ ಒಂದು ಅಕ್ಯುರೇಟ್ ಆಗಿರುವಂಥ ಡೇಟಾವನ್ನು ಇದು ಒದಗಿಸುತ್ತೆ. ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳನ್ನು ಈಸಿಯಾಗಿ ನಾವು ಪತ್ತೆ ಹಚ್ಚಬಹುದು. ವೆಲ್ಫೇರ್ ಟಾರ್ಗೆಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಏನಾದರೂ ಎರರ್ನ ಮುಖಾಂತರ ಎಕ್ಸ್ಕ್ಲೂಷನ್ ಆಗಿದ್ದೇ ಆದರೆ ಆ ಒಂದು ಎರರನ್ನು ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸಬ್ಸಿಡೀಸನ್ನು ರ್ಯಾಷನಲೈಸ್ ಮಾಡಲಿಕ್ಕೆ ಅತಿ ಅವಶ್ಯಕವಾಗಿದೆ. ಹಾಗಾಗಿ ಪಾಲಿಸಿ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಎವಿಡೆನ್ಸನ್ನು ಒದಗಿಸಲಿಕ್ಕೆ ವೇಷನ್ ಲೆವೆಲಲ್ಲಿ ಪಾಲಿಸಿಯನ್ನು ಕಾಣ್ತೇವೆ. ಅಫರ್ಮೇಟಿವ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ, ಎಜುಕೇಷನ್ ಪ್ಲಾನಿಂಗ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ, ಡೆವಲಪ್ಮೆಂಟ್ ಲೆವೆಲಲ್ಲಿ
ಸೆಕ್ಟರಲ್ಲಿ ನಾವು ನೋಡಿದಾಗ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್ ಪಾಲಿಸಿ ಆಗಿರ್ಬೋದು, ಅರ್ಬನ್ ಪ್ಲಾನಿಂಗ್, ಟ್ರಾನ್ಸ್ಪೋರ್ಟ್, ಹೌಸಿಂಗ್, ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ ಇವೆಲ್ಲವನ್ನು ನಾವು ನೋಡಿದಾಗ ಈ ಒಂದು ಡೇಟಾ ಅತಿ ಅವಶ್ಯಕವಾಗಿದೆ. ಇಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳುವಂಥದ್ದಾದರೆ ಸೆನ್ಸಸ್ ಅನ್ನು ಕಂಡಕ್ಟ್ ಮಾಡ್ತಕ್ಕಂತಹ ಅಥಾರಿಟಿ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಇಂಡಿಯಾ ಇಟಲಿ ಸೀಲ್ ಡಿಫೆನ್ಸ್ ಪ್ಯಾಕ್ಟ್ ಎಲಿವೇಟ್ ದೇರ್ ಬೈಲ್ಯಾಟ್ರಲ್ ಟೈಸ್ ಟು ಅ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಧಾರದ ಮೇಲೆ ಇಂಡಿಯಾ ಇಟಲಿ ಬೈಲ್ಯಾಟ್ರಲ್ ಟೈ, ಇಂಡಿಯಾ ಆ್ಯಂಡ್ ಯುರೋಪ್ ರಿಲೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ಇಶ್ಯೂನ ನಾವು ಕನೆಕ್ಟ್ ಮಾಡ್ಬೋದು. ಮೋದಿಜಿಯವರು ರೋಮ್ ವಿಸಿಟ್ ಮಾಡಿರ್ತಕ್ಕಂಥ ಹಂತದಲ್ಲಿ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾಡಿರುವಂಥ ಒಂದು ಡಿಸ್ಕಷನ್ ಯಾವ ಒಂದು ಸೆಕ್ಟರಲ್ಲಿ ನಾವು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದೇವೆ ಅಂತ. ಯಾವ ರೀತಿಯಾಗಿ ಸೆಕ್ಯೂರಿಟಿ ಲೆವೆಲಲ್ಲಿ ಡಿಸ್ಕಷನನ್ನು ಮಾಡಿದ್ದೇವೆ, ಅದರಲ್ಲೂ ಕ್ರಿಟಿಕಲ್ ಮಿನರಲ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕ್ಲೀನ್ ಎನರ್ಜಿ, ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ಏನು ಚಾಲೆಂಜಸ್ಗಳಿದ್ದಾವೆ ಅವುಗಳೊಂದಿಗೆ ನಾವು ಒಂದು ಕಂಟ್ರಿಯೊಂದಿಗೆ ಟೈಯನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಬರ್ತಾ ಇದ್ದೇವೆ. ರೈಟ್, ಡೈವರ್ಸಿಫಿಕೇಷನ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಇದರಡಿನಲ್ಲಿ ಪೊಲಿಟಿಕಲ್ ಲೆವೆಲಲ್ಲಿ ಒಂದು ಡೀಪರ್ ಟ್ರಸ್ಟನ್ನು ನಾವು ಹೊಂದಿದ್ದೇವೆ. ಲಾಂಗ್ ಟರ್ಮಲ್ಲಿ ಡಿಫೆನ್ಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಟೈಯನ್ನು ಎನ್ಹಾನ್ಸ್ ಮಾಡಿದ್ದಾರೆ. ಎಕನಾಮಿಕ್ ಇಂಟಿಗ್ರೇಷನ್ನ ಆಧಾರದ ಮೇಲೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಕೊಲ್ಯಾಬ್ರೇಷನನ್ನು ಮಾಡ್ತಕ್ಕಂಥ ಹಂತದಲ್ಲಿ ಕೋಆರ್ಡಿನೇಟೆಡ್ ಲೆವೆಲಲ್ಲಿ ಜಿಯೋಪೊಲಿಟಿಕಲ್ ಎಂಗೇಜ್ಮೆಂಟನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಸ್ಕಷನ್ ಆಗಿದೆ. ಇಂಡಿಯಾ ಇಟಲಿ ರಿಲೇಷನನ್ನು ನಾವು ನೋಡಿದಾಗ ನಾರ್ಮಲ್ ಬಯಲ್ಯಾಟ್ರಲ್ ಟೈಯಿಂದ ಹೈಯರ್ ಸ್ಟ್ರಾಟಜಿಕ್ ಲೆವೆಲ್ಗೆ ಎಲಿವೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥ ಟರ್ಮನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬೇಸಿಕಲಿ ಬಯಲ್ಯಾಟ್ರಲ್ ಟೈಯಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಅಗ್ರಿಮೆಂಟ್ಗೆ ಸೈನ್ ಮಾಡಿರೋದನ್ನು ನೋಡೋದಾದರೆ ಡಿಫೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಬೇಕಾಗಿದೆ. ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ ಆಗಿರ್ಬೋದು, ಟೆಕ್ನಾಲಜಿ ಲೆವೆಲಲ್ಲೂ ಯಾವ ರೀತಿ ಅಂತ ಎಕ್ಸ್ಚೇಂಜ್ ಆಗಬೇಕು, ಇಂಡಸ್ಟ್ರಿ ಲೆವೆಲಲ್ಲಿ ಕೊಲಾಬ್ರೇಷನ್ ಆಗಬೇಕು ಅನ್ನುವಂಥ ಒಂದು ಡಿಸ್ಕಷನ್ ಕೂಡ ನಡೆದಿದೆ. ಭಾರತದ ಡಿಫೆನ್ಸ್ ಇಂಡಿಜಿನೈಸೇಷನ್ ಗೋಲನ್ನು ಇಟಲಿ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಆ್ಯಂಡ್ ಅಗೇನ್ ಕ್ರಿಟಿಕಲ್ ಮಿನರಲ್ಸ್ನ ಆಧಾರದ ಮೇಲೆ ಒಂದು ಕೋಆಪರೇಷನ್ ಅವಶ್ಯಕತೆ ಇದೆ. ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದಾಗ ನಾವು ಸೆಮಿ ಕಂಡಕ್ಟರ್ನ ಕಾಣ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್, ಬ್ಯಾಟರೀಸ್ಗಳಾಗಿರ್ಬೋದು, ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಟೆಕ್ನಾಲಜಿ ಆಧಾರದ ಮೇಲೆ ನಾವು ನೋಡಿದಾಗ ಕ್ರಿಟಿಕಲ್ ಮಿನರಲ್ಸ್ಗಳ ಒಂದು ಅವಶ್ಯಕತೆಯನ್ನು ಅಥವಾ ಎಸೆನ್ಷಿಯಾಲಿಟಿಯನ್ನು ಕಾಣ್ತೇವೆ. ಚೈನಾ ಡಾಮಿನೆನ್ಸನ್ನು ಹೊಂದಿದೆ. ಈ ಒಂದು ಡಾಮಿನೆನ್ಸನ್ನು ರೆಡ್ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಯುರೋಪ್ ಹಾಗೂ ಇಂಡಿಯಾ ಅಲ್ಟರ್ನೇಟಿವ್ ಆಗಿರುವಂಥ ಒಂದು ಸಪ್ಲೈ ಚೈನನ್ನು ಡೆವಲಪ್ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಟೈ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭಾರತಕ್ಕೆ ಸಪೋರ್ಟನ್ನು ಮಾಡಲಿದೆ. ಆ್ಯಂಡ್ ಅಗೇನ್ ಭದ್ರತೆಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಕೋಆಪರೇಷನನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಫಿನಾನ್ಷಿಯಲ್ ಕ್ರೈಮ್ಸ್ಗಳನ್ನು ಕಾಣ್ತೇವೆ, ಮನಿ ಲಾಂಡರಿಂಗ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಎಕನಾಮಿಕ್ ಅಫೆನ್ಸಸ್ಗಳನ್ನು ಕಾಣ್ತೇವೆ, ಹಾಗೂ ಇಲ್ಲೀಗಲ್ ಫಿನಾನ್ಷಿಯಲ್ ಫ್ಲಾಸ್ಗಳು ಸಹ ನಡೀತಾ ಇರುವಂಥ ಸಾಧ್ಯತೆಗಳಿದೆ. ಇವುಗಳನ್ನು ಫೋಕಸ್ ಮಾಡೋದ್ರ ಮುಖಾಂತರ ಸೆಕ್ಯೂರಿಟಿ ಫಿನಾನ್ಷಿಯಲ್ ಎನ್ಫೋರ್ಸ್ಮೆಂಟ್ ಕೋಆಪರೇಷನನ್ನು ಕಾಣ್ಬೋದು. ಆ್ಯಂಡ್ ಅತಿ ಮುಖ್ಯವಾಗಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಎರಡೂ ರಾಷ್ಟ್ರಗಳು ಕೂಡ ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರಲ್ ರಿಸರ್ಚ್ ಆಸ್ಪೆಕ್ಟ್, ಫುಡ್ ಪ್ರೊಸೆಸಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇನೋವೇಷನ್ಸನ್ನು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತೆಗೆದುಕೊಂಡು ಬರಬೇಕು. ಇಂಡಸ್ಟ್ರಿಯಲ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಇದೆ. ಇಂಡೋ ಪೆಸಿಫಿಕ್ ಕೋಆಪರೇಷನ್ ಆಧಾರದ ಮೇಲೆ ಭಾರತ ಹಾಗೂ ಇಟಲಿ ಫ್ರೀ, ಓಪನ್, ಪೀಸ್ಫುಲ್, ಪ್ರಾಸ್ಪೀರಿಯಸ್ ಇಂಡೋ ಪೆಸಿಫಿಕ್ ಕಂಡೀಷನನ್ನು ಎನ್ಶೋರ್ ಮಾಡುವಂಥದ್ದು. ಅದರಲ್ಲೂ ಸೌತ್ ಚೈನಾ ಸಿಯಲ್ಲಿರುವಂಥ ಒಂದು ಟೆನ್ಷನನ್ನು ತಡೆಗಟ್ಟಬೇಕಾಗಿದೆ. ಮ್ಯಾರಿಟೈಮ್ ಲೆವೆಲಲ್ಲಿ ಒಂದು ಸೆಕ್ಯೂರಿಟಿ ಆಗಿರ್ಬೋದು, ನ್ಯಾವಿಗೇಷನ್ಗೆ ಸಂಬಂಧಪಟ್ಟಂತೆ ಒಂದು ಫ್ರೀ ಸ್ಪೇಸನ್ನು ಒದಗಿಸಬೇಕಾಗಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಲಾ ಅನ್ನು ಕೂಡ ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಪ್ರಸ್ತುತವಾಗಿ ವೆಸ್ಟ್ ಏಷ್ಯಾ ಗ್ಲೋಬಲ್ ಕಾನ್ಫ್ಲಿಕ್ಟ್ಗಳು ನಡೀತಾ ಇದೆ. ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ ಆಗಿದೆ. ಎರಡೂ ಕಂಟ್ರಿಗಳು ಕೂಡ ಒಂದು ಡಿಪ್ಲೊಮ್ಯಾಸಿ, ಡೈಲಾಗ್, ಪೀಸ್ಫುಲ್ ರೆಸೊಲ್ಯೂಷನನ್ನು ಸಹ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಸಜೆಷನನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆಫ್ರಿಕಾಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನ್ ಅಂತ ಬಂದಾಗ ಭಾರತ ಹಾಗೂ ಇಟಲಿ ಜಾಯಿಂಟ್ಲಿ ಆಫ್ರಿಕಾದಲ್ಲಿರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅಂತ. ಆಫ್ರಿಕಾದಲ್ಲಿ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಗ್ರಿಕಲ್ಚರ್, ಹೆಲ್ತ್ ಕೇರ್, ಎಜುಕೇಷನ್, AI ಸಂಬಂಧಪಟ್ಟಂತೆ ರಿನ್ಯೂಬಲ್ ಎನರ್ಜಿ ಇವೆಲ್ಲವನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಜಾಯಿಂಟ್ಲಿ ಒಂದು ಕೋಆಪರೇಷನನ್ನು ಮಾಡಬೇಕು ಅಂತ ಡಿಸ್ಕಷನನ್ನು ಮಾಡಿದ್ದಾರೆ. ಹಾಗಾಗಿ ಆಫ್ರಿಕಾ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾರತಕ್ಕೆ ಇಟಲಿ ಸಪೋರ್ಟ್ ಮಾಡಿರೋದನ್ನು ಗಮನ ಹರಿಸ್ಬೋದು. ಎಕನಾಮಿಕ್ ಹಾಗೂ ಮೊಬಿಲಿಟಿ ಕೋಆಪರೇಷನ್ ನಡೆಯಲ್ಲೂ ಕೂಡ ಟ್ರೇಡ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಟ್ರೇಡ್ ರಿಲೇಟೆಡ್ ಇರುವಂತೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಟೆಕ್ನಾಲಜಿ ಕೋಆಪರೇಷನ್, ಕ್ಲೀನ್ ಎನರ್ಜಿ, ಇನೋವೇಷನ್ ಎಕೋಸಿಸ್ಟಮ್ನ ಆಧಾರದ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಇಟಲಿ G7 ಗ್ರೂಪಿಂಗ್ನ ಮೆಂಬರ್ ಆಗಿದೆ. ಯುರೋಪಿಯನ್ ಯೂನಿಯನ್ನ ಪವರ್ ಆಗಿದೆ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಭಾರತ ಯುರೋಪ್ ಒಂದಿಗೆ ರಿಲೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ
ನಮಗೆ ಇಟಲಿ ಅವಶ್ಯಕವಾಗಿದೆ. ಇನ್ನೂ ಸ್ಟ್ರಾಂಗ್ ಆಗಿ ನಾವು ಯುರೋಪೊಂದಿಗೆ ಎಂಗೇಜ್ಮೆಂಟನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥದ್ದು. ಡಿಫೆನ್ಸ್ ಲೆವೆಲಲ್ಲಿ ಒಂದು ಡೈವರ್ಸಿಫಿಕೇಷನ್ ನಾವು ಎನ್ಶೂರ್ ಮಾಡ್ದಂಗೆ ಆಗುತ್ತಲ್ವಾ. ಡಿಫೆನ್ಸ್ ಅಂತ ಬಂದಾಗ ರಷ್ಯಾದೊಂದಿಗೆ, US ಒಂದಿಗೆ, ಫ್ರಾನ್ಸ್ ಒಂದಿಗೆ ಟೈಯನ್ನು ಹೊಂದಿದ್ದೇವೆ. ಇವಾಗ ಇಟಲಿಯೊಂದಿಗೂ ಸಹ ಲಾಂಗ್ ಟರ್ಮಲ್ಲಿ ಡಿಫೆನ್ಸ್ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿದ್ದಾವೆ. ಸಪ್ಲೈ ಚೈನಲ್ಲೂ ಒಂದು ರೆಸಿಲಿಯನ್ಸನ್ನು ತೆಗೆದುಕೊಂಡು ಬರುವಂಥದ್ದು, ಇಂಡೋ ಪೆಸಿಫಿಕ್ ರೀಜನ್ ನಡಿಯಲು ಸಹ ಒಂದು ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಆಫ್ರಿಕಾ ರಿಲೇಟೆಡ್ ಇರುವಂಥ ಕೊಲ್ಯಾಬ್ರೇಷನ್ ಅತಿ ಅವಶ್ಯಕ. ಇಟಲಿ ನ್ಯಾಟೋ ಗ್ರೂಪಿಂಗ್ನ ಮೆಂಬರ್ ಇದೇನೋ ಇಲ್ವೋ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯುರೋಪಿಯನ್ ಯೂನಿಯನ್ನ ಮೆಂಬರ್ ಇದೆ, G7ನ ಮೆಂಬರ್ ಇದೆ. ನ್ಯಾಟೋಗೆ ಸಂಬಂಧಪಟ್ಟಂತೆ ಇಟಲಿ ಪಾರ್ಟ್ ಹೌದೋ ಅಲ್ವೋ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ 13 ನೇಷನ್ ಮಿಲಿಟರಿ ಎಕ್ಸಸೈಸ್ ಕಮೆನ್ಸಸ್ ಇನ್ ಮೇಘಾಲಯ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, GS ಪೇಪರ್ 3 ನಡಿಯಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಡಿಫೆನ್ಸ್ ಕೋಆಪರೇಷನ್ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. 13 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಮಿಲಿಟರಿ ಎಕ್ಸಸೈಸ್ ಮೇಘಾಲಯದಲ್ಲಿ ಸ್ಟಾರ್ಟ್ ಆಗಿದೆ. 2026 ಪ್ರಗತಿ ಇನಿಷಿಯೇಟಿವನ್ನು ಕಾಣ್ತಾ ಇದ್ದಾವೆ. 12 ಫ್ರೆಂಡ್ಲಿ ರಾಷ್ಟ್ರಗಳು ಪಾರ್ಟಿಸಿಪೇಷನನ್ನು ಮಾಡಿದೆ. ಮೇಘಾಲಯದಲ್ಲಿರ್ತಕ್ಕಂಥ ಉಮರಾಯ್ ಮಿಲಿಟರಿ ಸ್ಟೇಷನ್ ನಡಿನಲ್ಲಿ ಕಮೆನ್ಸ್ ಆಗಿರ್ತಕ್ಕಂಥದ್ದು. ಈ ಒಂದು ಎಕ್ಸಸೈಸಲ್ಲಿ ಯಾವ್ಯಾವ ರಾಷ್ಟ್ರಗಳು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತಲೂ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಭೂತಾನ್, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮಾಲ್ಡೀವ್ಸ್, ಮಯನ್ಮಾರ್, ನೇಪಾಲ್ ಇದೆ, ಫಿಲಿಪೀನ್ಸ್ ಇದೆ, ಸಿಚಿಲೀಸ್, ಶ್ರೀಲಂಕಾ, ವಿಯೆಟ್ನಾಂ ರಾಷ್ಟ್ರಗಳು ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ. ಈ ಒಂದು ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟ್? ಪ್ರಗತಿ ಎಕ್ಸಸೈಸ್ನ ಏನಿದೆ ಅಂತ ಸಿಂಪಲ್ ಆಗಿ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳಬಹುದು. ಹಾಗೂ ಮೇನ್ಸಲ್ಲೂ ಸಹ ಅತಿ ಅವಶ್ಯಕವಾಗಿ ಡಿಫೆನ್ಸ್ ರಿಲೇಟೆಡ್ ಇರುವಂಥ ಪ್ರಶ್ನೆನ ಕೇಳಿದಾಗ ಇಲ್ಲಿರುವಂಥ ಆಬ್ಜೆಕ್ಟಿವನ್ನು ನೀವು ಯೂಸ್ ಮಾಡ್ಕೋಬೋದು. ಮಿಲಿಟರಿ ಟೈಯನ್ನು ಸ್ಟ್ರೆಂಥನ್ ಮಾಡಲಿಕ್ಕಂತಲೇ ಒಂದು ರಾಷ್ಟ್ರದಲ್ಲಿರುವಂಥ ಮಿಲಿಟರಿ ಸಿಸ್ಟಮ್ ಯಾವ ರೀತಿಯಾಗಿದೆ ನಮ್ಮ ರಾಷ್ಟ್ರದೊಂದಿಗೆ ಟೈ ಅಪ್ ಮಾಡಲಿಕ್ಕೆ, ಅಲ್ಲಿರುವಂಥ ಒಂದು ಕೆಪ್ಯಾಬಿಲಿಟಿಯನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಒಂದು ಕೆಪ್ಯಾಬಿಲಿಟಿಯನ್ನು ಇಂಪ್ರೂವೈಸ್ ಮಾಡ್ಕೋಬೋದು. ಹಾಗೂ ಇದು ಇಂಟರ್ ಆಪರೇಬಿಲಿಟಿಯನ್ನು ಸಹ ಇಂಪ್ರೂವೈಸ್ ಮಾಡುತ್ತೆ. ಇಲ್ಲಿ ಪ್ರೊಫೆಷನಲ್ಸ್ಗಳ ಒಂದು ಎಕ್ಸ್ಚೇಂಜ್ ಆಗುತ್ತೆ. ರೀಜನಲ್ ಲೆವೆಲಲ್ಲಿ ಒಂದು ಕೋಆಪರೇಷನ್ ಕೂಡ ಹೆಚ್ಚಾಗುತ್ತೆ. ಆರ್ಮೀಸ್ಗಳು ಸರಿಯಾಗಿ ಒಂದು ಕೋಆರ್ಡಿನೇಷನನ್ನು ಮಾಡ್ತಾರೆ. ಪ್ರಗತಿ ಎಕ್ಸಸೈಸನ್ನು ಮೇಘಾಲಯದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ, ನಾರ್ತ್ ಈಸ್ಟ್ ರೀಜನನ್ನೇ ನಾವು ಯಾಕೆ ಚೂಸ್ ಮಾಡ್ಕೊಂಡಿದ್ದೇವೆ? ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ನಾರ್ತ್ ಈಸ್ಟ್ ರೀಜನ್ ತೋರಿಸುತ್ತೆ. ವೈ? ಬಿಕಾಸ್ ಸೌತ್ ಈಸ್ಟ್ ಏಷ್ಯಾವನ್ನು ಎಕ್ಸೆಸ್ ಮಾಡಲಿಕ್ಕೆ ನಾರ್ತ್ ಈಸ್ಟ್ ಏರಿಯಾ ಒಂದು ಗೇಟ್ ವೇ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಭಾರತದ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಕ್ಲೋಸ್ಲಿ ಲಿಂಕ್ ಮಾಡ್ತಾ ಇದೆ. ಭಾರತದ ರೀಜನಲ್ ಕನೆಕ್ಟಿವಿಟಿ ಹಾಗೂ ಸೆಕ್ಯೂರಿಟಿ ಔಟ್ ರೀಚನ್ನು ಸ್ಟ್ರಾಂಗ್ ಮಾಡಲಿಕ್ಕಂತಲೇ ಒಂದು ಸ್ಟ್ರಾಟಜಿಕ್ ಲೊಕೇಶನ್ನ ಚೂಸ್ ಮಾಡಿದ್ದಾರೆ. ಈ ಒಂದು ಮಿಲಿಟರಿ ಎಕ್ಸಸೈಸ್ನಿಂದಾಗಿ ಡಿಫೆನ್ಸಲ್ಲಿ ಕೋಆಪರೇಷನ್ ಆಗ್ತಾ ಇದೆ. ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಅಂತಲೇ ಹೇಳ್ಬೋದು. ಹಾಗೂ ಡಿಫೆನ್ಸ್ ಸೆಕ್ಟರ್ ನಡಿನಲ್ಲಿ ಒಂದು ಟ್ರಸ್ಟು ಸಹ ಬಿಲ್ಡ್ ಆಗ್ತಾ ಬರ್ತಾ ಇದೆ. ಹಾಗೂ ರೆಗ್ಯುಲರ್ ಆಗಿ ಜಾಯಿಂಟ್ ಎಕ್ಸಸೈಸನ್ನು ಮಾಡ್ತಕ್ಕಂಥ ಹಂತದಲ್ಲಿ ಆರ್ಮೀಸ್ಗಳ ಮಧ್ಯೆ ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್, ಕೋಆರ್ಡಿನೇಷನ್ ಇಂಪಾರ್ಟೆಂಟ್, ಟ್ಯಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅತಿ ಅವಶ್ಯಕ ಆಗುತ್ತೆ. ಹಾಗಾಗಿ ಜಾಯಿಂಟ್ ಎಕ್ಸಸೈಸಸ್ಸನ್ನು ಸಹ ಈ ಒಂದು ಮಿಲಿಟರಿ ಎಕ್ಸಸೈಸ್ ಇಂಪ್ರೂವ್ ಮಾಡಲಿದೆ. ಮುಂದುವರೆದು ಪ್ರೈವೇಟ್ ಫರ್ಮ್ ಕಂಡಕ್ಟ್ಸ್ ಫೈರಿಂಗ್ ಟ್ರಯಲ್ಸ್ ಆಫ್ ಇಂಡಿಜಿನಸ್ ರಾಕೆಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಡಿಫೆನ್ಸ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿಯ ಆಧಾರದ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇಂಡಿಜಿನಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನ ಆಧಾರದ ಮೇಲೆ ಅತಿ ಅವಶ್ಯಕವಾಗಿದೆ. ಪ್ರೈವೇಟ್ ಫರ್ಮ್ ಒಂದು ಇಂಡಿಜಿನಸ್ ರಾಕೆಟ್ ಟ್ರಯಲನ್ನು ಕಂಡಕ್ಟ್ ಮಾಡಿದೆ ಮೇ 18 ಹಾಗೂ 19ನೇ ತಾರೀಕಿನಂದು. ಪುಣೆ ಬೇಸ್ಡ್ ಆಗಿರುವಂಥ ಪ್ರೈವೇಟ್ ಡಿಫೆನ್ಸ್ ಕಂಪನಿ ನಿಬೆ ಲಿಮಿಟೆಡ್ ಸೂರ್ಯಾಸ್ತ್ರ ರಾಕೆಟ್ ಸಿಸ್ಟಮನ್ನು ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ. ಈ ಒಂದು ಹಂತದಲ್ಲಿ ರಾಕೆಟ್ ಸಿಸ್ಟಮ್ ಡೆಮಾನ್ಸ್ಟ್ರೇಷನ್ ಮಾಡಿದಾರಲ್ಲ, ಇವುಗಳ ಒಂದು ರೇಂಜ್ 150 ಕಿಲೋಮೀಟರ್ ಹಾಗೂ 300 ಕಿಲೋಮೀಟರ್ ಇದೆ. ಈ ಒಂದು ಡೆವಲಪ್ಮೆಂಟ್ ನಮಗೆ ಅತಿ ಅವಶ್ಯಕವಾಗಿದೆ. ಅದರಲ್ಲೂ ಮೊದಲ ಬಾರಿಗೆ ಇಂಡಿಯನ್ ಪ್ರೈವೇಟ್ ಡಿಫೆನ್ಸ್ ಕಂಪನಿ ಇಂಡಿಜಿನಸ್ ಲಾಂಗ್ ರೇಂಜ್ ರಾಕೆಟ್ ಕೆಪಾಬಿಲಿಟಿಯನ್ನು ಡೆಮಾನ್ಸ್ಟ್ರೇಟ್ ಮಾಡಿರೋದಾಗಿ ಕಾಣ್ತಾ ಇದ್ದಾವೆ. ಈ ಮೊದಲು ಭಾರತ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಡೆಯಲ್ಲಿ ಮೇನ್ಲಿ DRDO, ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಆರ್ಡನ್ಸ್ ಫ್ಯಾಕ್ಟ್ರೀಸ್ಗಳ ಮೇಲೆ ಡಿಪೆಂಡ್ ಆಗಿತ್ತು. ಇವಾಗ ಪ್ರೈವೇಟ್ ಸೆಕ್ಟರ್ ಕೂಡ ಮಿಸೈಲ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದೆ, ಡ್ರೋನ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದೆ, ಆರ್ಟಿಲರಿ ಸಿಸ್ಟಮನ್ನು ಡೆವಲಪ್ ಮಾಡ್ತಾ ಇರೋದಾಗಿ ಏರ್ ಸ್ಪೇಸ್ಗೆ ಸಂಬಂಧಪಟ್ಟಂತೆಯೂ ಸಹ ಡೆವಲಪ್ಮೆಂಟನ್ನು ಮಾಡ್ತಾ ಇದೆ. ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಮೇಲೂ ಸಹ ಪ್ರೈವೇಟ್ ಸೆಕ್ಟರ್ನ ಒಂದು ಕಾಂಟ್ರಿಬ್ಯೂಷನನ್ನು ಕಾಣ್ಬೋದು. ಪ್ರೈವೇಟ್ ಸೆಕ್ಟರ್ ಆ್ಯಕ್ಟಿವ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಎಂಟರ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲೇ ಸೂರ್ಯಾಸ್ತ್ರ ಟ್ರಯಲ್ಗೆ ಸಂಬಂಧಪಟ್ಟಂತೆ ಭಾರತ ಇಂಡಿಜಿನಸ್ಲಿ ರಾಕೆಟ್ ಸಿಸ್ಟಮನ್ನು ಲಾಂಚ್ ಮಾಡಿದೆ. ಅದರಲ್ಲೂ ಇಂಡಿಯನ್ ಪ್ರೈವೇಟ್ ಕಂಪನಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಇದೊಂದು ಲಾಂಗ್ ರೇಂಜ್ ಸ್ಟ್ರೈಕ್ ಕೆಪಾಬಿಲಿಟಿಯನ್ನು ಹೊಂದಿದೆ. ಬ್ಯಾಟಲ್ ಫೀಲ್ಡ್ ನಡೆಯಲ್ಲಿ ರ್ಯಾಪಿಡ್ ಸ್ಟ್ರೈಕ್ ಕೆಪಾಬಿಲಿಟಿಯನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಟ್ಯಾಕ್ಟಿಕಲ್ ಸಪೋರ್ಟನ್ನು ಇದು ಒದಗಿಸಲಿದೆ. ಡೀಪ್ ಟಾರ್ಗೆಟ್ ಎಂಗೇಜ್ಮೆಂಟನ್ನು ಸಹ ಇದು ಮಾಡಲಿದೆ. ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನ ಮುಖಾಂತರ
ಚಂದಿಪುರ್ ಒಡಿಶಾದಲ್ಲಿದೆ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್. ಇದನ್ನು DRDO ಮ್ಯಾನೇಜ್ ಮಾಡ್ತಾ ಇದೆ. ಮಿಸೈಲ್ಸ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ರಾಕೆಟ್ಸ್ ಆಗಿರ್ಬೋದು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಟೆಸ್ಟ್ ಮಾಡುವಾಗ ಸ್ಟ್ರಾಟಜಿಕ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜನ್ನು ಕಾಣ್ಬೋದು. ಸ್ಟ್ರಾಟಜಿಕಲಿ ನಮಗೆ ಇದು ಇಂಪಾರ್ಟೆಂಟ್. ವೈ? ಬಿಕಾಸ್ ಆತ್ಮನಿರ್ಭರ ಭಾರತ ಡಿಫೆನ್ಸ್ ಸೆಕ್ಟರಲ್ಲಿ ನಾವು ಎನ್ಶೋರ್ ಮಾಡ್ಬೋದು. ಭಾರತ ಪ್ರಸ್ತುತವಾಗಿ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಆರ್ಮ್ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಆಗಿದೆ. ಹಾಗಾಗಿ ನಾವು ಇಂಡಿಜಿನಸ್ಲಿ ಡೆವಲಪ್ ಮಾಡೋದು ಅತಿ ಅವಶ್ಯಕ. ಇದರಿಂದ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು ರೆಡ್ಯೂಸ್ ಮಾಡ್ಬೋದು. ಸೆಲ್ಫ್ ರಿಲಯನ್ಸನ್ನು ತೆಗೆದುಕೊಂಡು ಬರ್ಬೋದು. ನ್ಯಾಷನಲ್ ಸೆಕ್ಯೂರಿಟಿಯ ಆಧಾರದ ಮೇಲೂ ಸಹ ಇದು ಅತಿ ಅವಶ್ಯಕವಾಗಿದೆ. ಹಾಗೂ ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವನ್ನು ಸೇವ್ ಮಾಡ್ಬೋದು. ಇಂಪೋರ್ಟನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದರೆ ಫಾರೆಕ್ಸ್ ರಿಸರ್ವ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಪ್ರೈವೇಟ್ ಸೆಕ್ಟರ್ನ ಒಂದು ಇಂಪಾರ್ಟೆನ್ಸನ್ನು ಕಾಣ್ತಾ ಇದ್ದೇವೆ. ಪ್ರೈವೇಟ್ ಸೆಕ್ಟರ್ ಜನರಲಿ ಇನೋವೇಷನನ್ನು ತೆಗೆದುಕೊಂಡು ಬರುತ್ತೆ, ಕಾಂಪಿಟೇಷನನ್ನು ಇಂಪ್ರೂವ್ ಮಾಡುತ್ತೆ. ಡಿಫೆನ್ಸ್ ಎಕೋಸಿಸ್ಟಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಪ್ರೈವೇಟ್ ಸೆಕ್ಟರ್ನ ಒಂದು ಕಾಂಟ್ರಿಬ್ಯೂಷನ್ನ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ಕಾರ ಡಿಫೆನ್ಸ್ ಸೆಕ್ಟರ್ಗೆ ತೆಗೆದುಕೊಂಡು ಬಂದಿರುವಂಥ ಅತಿ ಮುಖ್ಯವಾದಂಥ ಇನಿಷಿಯೇಟಿವ್ ಅಂದರೆ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆತ್ಮನಿರ್ಭರ ಭಾರತ ಅಂತ ಹೇಳ್ತೇವೆ, ಐಡೆಕ್ಸ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಡಿಫೆನ್ಸ್ ಕಾರಿಡಾರ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಉತ್ತರ ಪ್ರದೇಶ, ತಮಿಳುನಾಡಲ್ಲಿಯೂ ಸಹ ಫೋಕಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಡಿಫೆನ್ಸ್ ಸೆಕ್ಟರ್ ನಡೆಯಲ್ಲಿ FDI ಅನ್ನು ಸಹ ಲಿಬರಲೈಸ್ ಮಾಡಿರೋದಾಗಿ ಕಾಣ್ಬೋದು. ಪ್ರೈವೇಟ್ ಡಿಫೆನ್ಸ್ ಫರ್ಮ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಚಾಲೆಂಜಸನ್ನು ಸಹ ನಾವು ನೋಡ್ಬೋದು. ಪ್ರೈವೇಟ್ ಫರ್ಮ್ಸ್ಗಳು ಜನರಲಿ ಡಿಫೆನ್ಸ್ ರಿಲೇಟೆಡ್ ಇರುವಂತೆ R&D ಕಾಸ್ಟನ್ನು ಭರಿಸಬೇಕಾಗುತ್ತೆ. ಟೆಕ್ನಾಲಜಿ ಬ್ಯಾರಿಯರ್ಸ್ಗಳು ಸಹ ಇರುತ್ತೆ. ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಪೋನೆಂಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಚಾಲೆಂಜಸ್ ಇರುತ್ತೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದನ್ನು ಕಾಣ್ತಾ ಇದ್ದಾವೆ. ಇನ್ನು ಮುಂದಿನದಾಗಿ ಅನಲೈಸಿಂಗ್ ಇಂಡಿಯಾಸ್ ಬಜೆಟ್ಸ್ ಫಾರ್ ಜಸ್ಟಿಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಜುಡಿಷರಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ರೂಲ್ ಆಫ್ ಲಾನಲ್ಲಿ ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ನಡಿನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಪೊಲೀಸ್ ರಿಫಾರ್ಮ್ನ ಆಧಾರದ ಮೇಲೆ. ಭಾರತದ ಒಂದು ಜಸ್ಟಿಸ್ ಬಜೆಟನ್ನು ನಾವು ನೋಡಿದಾಗ ಯಾವ ರೀತಿಯಂಥ ಅಲೋಕೇಶನ್ಸ್ ಇದೆ, ಯಾವ ರೀತಿಯಂಥ ಚಾಲೆಂಜಸ್ಗಳಿದ್ದಾವೆ, ಇವೆಲ್ಲವನ್ನು ಕಾಣಬೇಕಾಗಿದೆ. ಬಜೆಟ್ ಅನಾಲಿಸಿಸ್ ತೋರಿಸ್ತಿರೋದೇನೆಂದರೆ ಭಾರತದಲ್ಲಿ ಪೊಲೀಸಿಂಗ್ಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ಫಂಡಿಂಗ್ ಆಗ್ತಾ ಇದೆ. ಆದರೆ ಜುಡಿಷರಿ, ಲೀಗಲ್ ಏಡ್, ಪ್ರಿಸನ್ ರಿಫಾರ್ಮ್ಸ್ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕಡಿಮೆ ಪ್ರಯಾರಿಟಿಯನ್ನು ಕೊಡ್ತಾ ಇದ್ದೇವೆ. ಆರ್ಟಿಕಲಲ್ಲಿ ಆರ್ಗ್ಯೂ ಮಾಡ್ತಾ ಇರುವಂಥದ್ದು ಇಂಡಿಯನ್ ಜಸ್ಟಿಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಒಂದು ಸರಿಯಾದಂತಹ ಅಲೋಕೇಶನ್ಸನ್ನು ಮಾಡ್ತಾ ಇಲ್ಲ. ಹಾಗಾಗಿ ಸರಿಯಾದಂತಹ ಒಂದು ಜಸ್ಟಿಸ್ ಡೆಲಿವರಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಒಂದು ಫೇರ್ನೆಸ್ ತೆಗೆದುಕೊಂಡು ಬರೋದು ಅತಿ ಅವಶ್ಯಕ ವೆನ್ ಇಟ್ ಕಮ್ಸ್ ಟು ದಿ ಫಂಡಿಂಗ್ ಪಾರ್ಟ್. ಸೊ ಜಸ್ಟಿಸ್ ಬಜೆಟ್ ಅಂತ ಬಂದಾಗ ನಾವು ಯಾವ ರೀತಿಯಾಗಿ ಜಸ್ಟಿಸ್ ರಿಲೇಟೆಡ್ ಇರುವಂತೆ ಎಕ್ಸ್ಪೆಂಡಿಚರ್ನ ಮಾಡ್ತೇವೆ ಅಂತ ಹೇಳುತ್ತೆ. ಪೊಲೀಸ್ ಆಗಿರ್ಬೋದು, ಜುಡಿಷರಿ, ಪ್ರಿಸನ್, ಲೀಗಲ್ ಏಡ್ ಇವೆಲ್ಲವಕ್ಕೂ ಸಹ ಒಂದು ಪ್ರಯಾರಿಟಿಯ ಆಧಾರದ ಮೇಲೆ ನಮ್ಮ GDPಯಲ್ಲಿ ಒಟ್ಟಾರೆ ಎಷ್ಟು ಮಟ್ಟಿಗೆ ಅಲೋಕೇಶನ್ಸನ್ನು ಮಾಡ್ತಾ ಇದ್ದೇವೆ ಅಂತ. ಸೊ ಇಲ್ಲಿ ಪೊಲೀಸಿಂಗ್ಗೆ ಹೆಚ್ಚಿನ ಒಂದು ಶೇರ್ ಹೋಗ್ತಾ ಇದೆ. ನಿಯರ್ಲಿ 80% ಅಷ್ಟು ಎಕ್ಸ್ಪೆಂಡಿಚರ್ ಆಗೋದನ್ನು ಕಾಣ್ಬೋದು. ಆದರೆ ಜುಡಿಷರಿ ಫಂಡಿಂಗ್ ತುಂಬ ಕಡಿಮೆ ಇದೆ. ಲೀಗಲ್ ಏಡ್ ಸಿವಿಯರ್ಲಿ ನೆಗ್ಲೆಕ್ಟ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ ಆಗಿದೆ. ಪ್ರಿಸನ್ ರಿಲೇಟೆಡ್ ಇರುವಂಥ ರಿಫಾರ್ಮ್ಸ್ ಕೂಡ ಅಂಡರ್ ಫಂಡೆಡ್ ಕಂಡೀಷನಲ್ಲಿದೆ. ಸೊ ಜಸ್ಟಿಸ್ ಸಿಸ್ಟಮ್ ಅನ್ನು ಪ್ರಯಾರಿಟಿ ಕೊಡೋದು ಅತಿ ಅವಶ್ಯಕ ಅನ್ನುವಂಥ ಒಂದು ಪ್ರಶ್ನೆಯನ್ನು ರೇಸ್ ಮಾಡ್ತಾ ಇದ್ದಾರೆ. 2025 ಎಸ್ಟಿಮೇಷನ್ನ ಆಧಾರದ ಮೇಲೆ 10 ಲಕ್ಷ ಪಾಪ್ಯುಲೇಷನ್ಗೆ 15 ಜಡ್ಜಸ್ಗಳು ಅವೈಲೇಬಲ್ ಇರೋದನ್ನು ಕಾಣ್ತಾ ಇದ್ದೇವೆ. ಆದರೆ 1987 ಲಾ ಕಮಿಷನ್ನ ರೆಕಮೆಂಡೇಷನ್ನ ಆಧಾರದ ಮೇಲೆ 10 ಲಕ್ಷ ಪಾಪ್ಯುಲೇಷನ್ಗೆ 50 ಜಡ್ಜಸ್ಗಳು ಇರಬೇಕು ಅಂತ. ಸೊ ಸಿವಿಯರ್ ಆಗಿ ಜುಡಿಷಿಯಲ್ ಕೆಪಾಸಿಟಿ ಡೆಫಿಸಿಟ್ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಪೊಲೀಸ್ ಸಿಸ್ಟಮಲ್ಲೂ ಸಹ ಕೆಲವೊಂದಿಷ್ಟು ಇಶ್ಯೂಸ್ಗಳಿದ್ದಾವೆ. ಪೊಲೀಸ್ ಬಜೆಟಿಂಗ್ ಅಂತ ಬಂದಾಗ ಸ್ಯಾಲರೀಸ್ಗಳ ಆಧಾರದ ಮೇಲೆ ಅಲೋಕೇಶನ್ಸ್ ಆಗುತ್ತೆ. ವೆಹಿಕಲ್ಸ್ಗಳಾಗಿರ್ಬೋದು, ಇಕ್ವಿಪ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲೂ ಸಹ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ಟ್ರೈನಿಂಗ್ಗೆ ಸಂಬಂಧಪಟ್ಟಂತಹ ಅಲೋಕೇಶನ್ಸನ್ನು ಸಹ ಸರಿಯಾಗಿ ಮಾಡ್ತಾ ಇಲ್ಲ. 1.5%ಗಿಂತನೂ ಕಡಿಮೆ ಇರುವಂಥ ಒಂದು ಟ್ರೈನಿಂಗ್ ಅಲೋಕೇಶನ್ ಆಗ್ತಾ ಇದೆ. ಅದರಲ್ಲೂ ಫಾರೆನ್ಸಿಕ್ಸ್ಗೆ ಸಂಬಂಧಪಟ್ಟಂತೆ 1% ಅಷ್ಟು ಮಾತ್ರ ಅಲೋಕೇಶನ್ಸನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಆಗಿರ್ಬೋದು, ಸೈಂಟಿಫಿಕ್ ಪೊಲೀಸಿಂಗ್ ಆಗಿರ್ಬೋದು, ಪ್ರೊಫೆಷನಲಿಸಮ್ ಇವೆಲ್ಲವೂ ಸಹ ಮಿಸ್ ಔಟ್ ಆಗ್ತಾ ಇದೆ. ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಪ್ರಿಸನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಒಂದು ಕ್ರೈಸಿಸನ್ನು ಸಹ ಕನೆಕ್ಟ್ ಮಾಡೋದ್ರ ಮುಖಾಂತರ 11 ಸ್ಟೇಟ್ಸ್ಗಳಲ್ಲಿ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಈ ಒಂದು 11 ಸ್ಟೇಟ್ ನಡಿಯಲ್ಲಿ 60% ಭಾರತದ ಒಂದು ಪ್ರಿಸನರ್ಸ್ಗಳು ಇರೋದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಪ್ರಿಸನ್ ಅಕ್ಯುಪೈ ಆಗಿರುವಂಥ ಒಂದು ರೇಟ್ ಏನಿದೆ 2023ರಲ್ಲಿ 137%, ನ್ಯಾಷನಲ್ ಎವರೇಜ್ ಅಂತ ಬಂದಾಗ 131%. ಅಂದರೆ ಪ್ರಿಸನ್ ಹೆವಿಲಿ ಓವರ್ ಕ್ರೌಡ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಪ್ರಿಸನ್ ಅಕ್ಯುಪೈ ಆಗಿದೆ ಅನ್ನುವಂಥ ಒಂದು ರೇಟನ್ನು ಇಲ್ಲಿ ಕಾಣಬಹುದು. ಸೊ ಪ್ರಿಸನ್ ರಿಫಾರ್ಮ್ಸ್ಗೆ ಸಂಬಂಧಿಸಿದಂಥ ಒಂದು ಫಂಡಿಂಗೇ ಇಲ್ಲಿ ಸರಿಯಾಗಿ ಇಲ್ಲ.
ಸ್ಟೇಟ್ ಬಜೆಟ್ ಅಂತ ಬಂದಾಗ ಓನ್ಲಿ 0.14% ಪ್ರಿಸನ್ ರಿಸೀವ್ ಮಾಡ್ತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಸ್ಟಾಫ್ ಶಾರ್ಟೇಜ್ ಇರುತ್ತೆ ಪ್ರಿಸನ್ ಅಡಿಯಲ್ಲಿ, ಪುವರ್ ರಿಹ್ಯಾಬಿಲಿಟೇಷನ್ ಕಂಡೀಷನ್ಸ್ ಇರುತ್ತೆ, ಟ್ರೈನಿಂಗ್ ಮೇಲೂ ಸಹ ಸರಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಇವೆಲ್ಲವೂ ಸಹ ಒಂದು ಮೇಜರ್ ಇಶ್ಯೂ ಆಗುತ್ತೆ. ಹಾಗೆ ಲೀಗಲ್ ಏಡ್ ಅಂತ ಬಂದಾಗ ಮೋಸ್ಟ್ ನೆಗ್ಲೆಕ್ಟೆಡ್ ಪಿಲ್ಲರ್ ಅಂತ ಏನು ಹೇಳಿದ್ವಿ. ಪ್ರಸ್ತುತವಾಗಿ ಒಂದು ಲೀಗಲ್ ಏಡ್ ಪುವರ್ ಕಂಡೀಷನ್ ಇರೋದರಿಂದ ಸರಿಯಾಗಿ ಒಂದು ಲೀಗಲ್ ಸಪೋರ್ಟ್ ಸಿಗೋದಿಲ್ಲ. ಇನ್ಅಡಿಕ್ವೇಟ್ ಆಗಿರ್ತಕ್ಕಂಥ ಒಂದು ರಿಪ್ರೆಸೆಂಟೇಷನನ್ನು ಕಾಣ್ತೇವೆ. ಅನ್ಇಕ್ವಲ್ ಆಗಿರುವಂಥ ಒಂದು ಜಸ್ಟಿಸ್ ಎಕ್ಸೆಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಪುವರ್ ಪೀಪಲ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಅಂಡರ್ ಟ್ರಯಲ್ ಪ್ರಿಸನರ್ಸ್ಗಳನ್ನು ಕಾಣ್ತೇವೆ. ಸೋಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗಳಿಗೆ ಇದು ಹೆಚ್ಚು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಬರುತ್ತೆ. ಹಾಗೆ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ಸಹ ವೀಕ್ ಇರೋದನ್ನು ಕಾಣ್ತಾ ಇದ್ದಾವೆ. ಅದರಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತಲೇ ನಾವು ತೆಗೆದುಕೊಂಡಾಗ ಫಂಡಿಂಗ್ ಸರಿಯಾಗಿಲ್ಲ, ಹೈ ವೇಕೆನ್ಸೀಸ್ಗಳಿರುವಂಥದ್ದು, ಅದರಲ್ಲೂ ವೀಕ್ ಇನ್ಸ್ಟಿಟ್ಯೂಷನ್ ಕೆಪಾಸಿಟಿಯನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಎಷ್ಟು ಮಟ್ಟಿಗೆ ಅಕೌಂಟೇಬಲ್ ಆಗಿರ್ತವೆ, ರೈಟ್ ಪ್ರೊಟೆಕ್ಷನನ್ನು ಎಷ್ಟು ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಕಾಣಬಹುದು. ಸ್ಟ್ರಕ್ಚರಲ್ ಕನ್ಸರ್ನ್ಸ್ಗಳನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಆರ್ಟಿಕಲ್ನ ಪ್ರಕಾರ ಇಂಡಿಯನ್ ಜಸ್ಟಿಸ್ ಆರ್ಕಿಟೆಕ್ಚರ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕಾಗಿದೆ. ಅದರಲ್ಲೂ ಒಂದು ಎನ್ಫೋರ್ಸ್ಮೆಂಟ್, ಸರ್ವಿಲೆನ್ಸ್, ಅರೆಸ್ಟ್ ಇವುಗಳನ್ನು ನಾವು ಫೋಕಸ್ ಮಾಡೋದ್ರ ಬದಲಾಗಿ ಜಸ್ಟಿಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಎಷ್ಟು ಮಟ್ಟಿಗೆ ನಾವು ಫೇರ್ನೆಸ್ಸನ್ನು ತೆಗೆದುಕೊಂಡು ಬರಬಹುದು, ಜುಡಿಷಿಯಲ್ ಎಕ್ಸೆಸಿಬಿಲಿಟಿ ಎಷ್ಟು ಮಟ್ಟಿಗಿದೆ, ಇನ್ಸ್ಟಿಟ್ಯೂಷನ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದಾವೆ, ರಿಹ್ಯಾಬಿಲಿಟೇಷನ್ ಆಧಾರದ ಮೇಲೆ ನಾವು ಫೋಕಸನ್ನು ಮಾಡಬೇಕಾಗಿದೆ. 2024 NCRB ಡೇಟಾನ ಆಧಾರದ ಮೇಲೆ ಅರೌಂಡ್ 26 ಲ್ಯಾಕ್ ಅಷ್ಟು ಅರೆಸ್ಟ್ಗಳು ಮಾಡಿದ್ದಾರೆ. ಮೇಜರ್ಲಿ ಸೋಷಲಿ ಎಕನಾಮಿಕಲಿ ಮಾರ್ಜಿನಲೈಸ್ ಕಮ್ಯುನಿಟೀಸ್ಗೆ ಸೇರಿದಂತೆ. ಇವರಿಗೆ ಯಾವ ರೀತಿ ಅಂತ ನಾವು ಜಸ್ಟಿಸನ್ನು ಒದಗಿಸ್ತಾ ಇದ್ದೇವೆ. ಸ್ಟ್ರಾಂಗ್ ಜಸ್ಟಿಸ್ ಸಿಸ್ಟಮ್ನ ಎಸೆನ್ಷಿಯಲ್ ಪಾರ್ಟ್ಗಳಂತಂದರೆ ರೂಲ್ ಆಫ್ ಲಾ ಆಗಿರ್ಬೋದು, ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಇನ್ವೆಸ್ಟರ್ಸ್ಗಳ ಒಂದು ಕಾನ್ಫಿಡೆನ್ಸ್ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಆಗುತ್ತೆ. ಒಂದು ವೇಳೆ ಸರಿಯಾದಂಥ ನಾವು ಜಸ್ಟಿಸನ್ನು ಒದಗಿಸಲಿಲ್ಲ ಅಂತಂದರೆ ಜಸ್ಟಿಸ್ ಡಿಲೇ ಆಗಿರುವಂಥ ಸಾಧ್ಯತೆಗಳು, ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಇರ್ತಕ್ಕಂಥ ವೈಲೇಷನ್ಸ್ಗಳಾಗುತ್ತೆ, ಸೋಷಿಯಲ್ ಇನ್ಇಕ್ವಾಲಿಟಿಯನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಆಥರ್ ಅವರ ಒಂದು ಪರ್ಸ್ಪೆಕ್ಟಿವ್ ಇಲ್ಲಿ ಏನಿದೆ ಅಂತಂದರೆ ಪೊಲೀಸಿಂಗ್ಗೆ ನಾವು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೇವೆ, ಆದರೆ ಜುಡಿಷರಿಯನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಜಡ್ಜಸ್ಗಳ ಒಂದು ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಕೋರ್ಟ್ಗಳನ್ನು ಮಾಡರ್ನೈಸ್ ಮಾಡಿರ್ತಕ್ಕಂಥದ್ದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನು ಜುಡಿಷರಿ ಸಿಸ್ಟಮಲ್ಲಿ ತರ್ತಕ್ಕಂಥದ್ದು, ಲೀಗಲ್ ಏಡ್ಗೆ ಫಂಡಿಂಗನ್ನು ಚೆನ್ನಾಗಿ ಮಾಡೋದ್ರ ಮುಖಾಂತರ ಲೀಗಲ್ ಸರ್ವಿಸಸ್ ಎಲ್ಲರಿಗೂ ಸಹ ಅವೈಲೇಬಲ್ ಇರುವಂತೆ ಪ್ರೆಸೆಂಟ್ ಅಡಿಯಲ್ಲಿ ರಿಫಾರ್ಮ್ಸನ್ನು ಮಾಡೋದ್ರ ಮುಖಾಂತರ ಓವರ್ ಕ್ರೌಡಿಂಗನ್ನು ತಡೆಗಟ್ಟಬಹುದಲ್ವಾ. ರಿಹ್ಯಾಬಿಲಿಟೇಷನ್ ಮೇಲೆ ಫೋಕಸ್ ಮಾಡೋದು ಅತಿ ಅವಶ್ಯಕ. ಸ್ಟಾಫ್ಗೆ ಸಂಬಂಧಪಟ್ಟಂತೆ ಒಂದು ಟ್ರೈನಿಂಗ್ ಆಗಿರ್ಬೋದು, ಸರಿಯಾದಂಥ ಒಂದು ಅಲೋಕೇಶನ್ಸನ್ನು ಸಹ ಮಾಡಬೇಕಾಗಿದೆ. ಪೊಲೀಸ್ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಫಾರೆನ್ಸಿಕ್ ಕೆಪಾಸಿಟಿ, ಹ್ಯೂಮನ್ ರೈಟ್ಸ್ಗಳ ಒಂದು ಟ್ರೈನಿಂಗ್, ಕಮ್ಯುನಿಟಿ ಪೊಲೀಸಿಂಗ್ ಇವೆಲ್ಲವನ್ನು ಮಾಡಬೇಕು ಅಂತ ಸಜೆಷನ್ ಕೊಡ್ತಾ ಇದ್ದಾರೆ. ಇಂದಿನ ಪ್ರಶ್ನೆಯನ್ನು ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ವಿತ್ ರೆಫರೆನ್ಸ್ ಟು ಸೆನ್ಸಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಪ್ಷನ್ 1 ಸೆನ್ಸಸ್ ಈಸ್ ಕಂಡಕ್ಟೆಡ್ ಅಂಡರ್ ದ ಸೆನ್ಸಸ್ ಆಕ್ಟ್ 1948. ಆಪ್ಷನ್ 2 ಸೆನ್ಸಸ್ ಈಸ್ ಅ ಯೂನಿಯನ್ ಸಬ್ಜೆಕ್ಟ್ ಅಂಡರ್ ಎಂಟ್ರಿ 69 ಆಫ್ ದ ಯೂನಿಯನ್ ಲಿಸ್ಟ್. ಆಪ್ಷನ್ 3 ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಕಂಡಕ್ಟ್ಸ್ ದ ಸೆನ್ಸಸ್. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂತಹ ಉತ್ತರವನ್ನು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.